ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ಯಾವ ವಾಷಿಂಗ್ ಮಿಷಿನ್ಸ್ ಇದೆ, ಸ್ಟಾರ್ಟಿಂಗ್ ಇಂದ ಹಿಡಿದು ನಿಮಗೆ ಎಂಡಿಂಗ್ ವರೆಗೂ ಇನ್ ಡೆಪ್ತ್ ಆಗಿ ನಾನು ವಾಶ್ ಮಾಡಿ ಡೆಮೋ ತೋರಿಸಿ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಬ್ಯಾಚುಲರ್ಸ್ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಒಂದು ವಾಷಿಂಗ್ ಮಿಷಿನ್ ತಗೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ನೀವು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಕ್ ಹೋದ್ರೆ ನಿಮಗೆ 20,000, 25,000, 30,000 ವರೆಗೂ ಸಿಗುತ್ತೆ ನಿಮಗೆ. ಅದು ನಮ್ದ್ರಲ್ಲಿ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಕೇವಲ 3,799 ರೂಪಾಯಿಂದ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗ್ತಾ ಇದೆ. ಬ್ಯಾಚುಲರ್ಸ್ ಆಗಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಇಲ್ಲ ಯಾರಾದ್ರೂ ಆಗಲಿ, ಎಲ್ಲ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಈ ತರ ವಾಷಿಂಗ್ ಮಿಷಿನ್ಸ್ ನಿಮಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಯಾರು ಕೊಡಲ್ಲ. ಅದು ನಮ್ದು ವಿತ್ ಗ್ಯಾರಂಟಿ, ವಾರಂಟಿ ಜೊತೆನೂ ಸಿಗ್ತಾ ಇದೆ. ನಿಮಗೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಮುಂದೆ ನಿಮಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೂಡ ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ನೀವು ನೋಡ್ತಿರ್ಬೋದು, 3 ಟೈಪ್ ನಿಮಗೆ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ಸಿಗುತ್ತೆ. ಇದು ನಿಮಗೆ 8.5 kg ಆಗಿರುತ್ತೆ, ಇದು ಬಂದು ನಿಮಗೆ 9 kg ಆಗಿರುತ್ತೆ, ಇದು ಬಂದು ನಿಮಗೆ 10.5 kg ವಿತ್ ಬಜರ್ ಅಲ್ಲಿ ಕೂಡ ಸಿಗುತ್ತೆ. ಇದಾದ್ಮೇಲೆ ನಿಮಗೆ ಇದು 8.5 kg ಬಂದು ನೀವು ನೋಡ್ತಿರ್ಬೋದು ಯಾವ ತರ ಇದೆ ಅಂತೇಳಿ. ಇದ್ರಲ್ಲಿ ನೀವು ಶೂಸ್ ಆಗ್ಲಿ, ಮ್ಯಾಟ್ಸ್ ಆಗ್ಲಿ, ರಗ್ ಆಗ್ಲಿ, ಕರ್ಟನ್ಸ್ ಆಗ್ಲಿ, ಹೆವಿ ಬ್ಲಾಂಕೆಟ್ ಆಗ್ಲಿ, ನೀವೇನ್ ಬೇಕಾದ್ರೂ ಒಂದು ಕರ್ಚಿಪ್ ಇಂದ ಹಿಡಿದು ನೀವು ಹೆವಿ ಬ್ಲಾಂಕೆಟ್ ವರೆಗೂ ಈ ವಾಷಿಂಗ್ ಮಿಷಿನ್ ಅಲ್ಲಿ ನೀವು ಹಾಕಿ ವಾಶ್ ಮಾಡಿ ನೀವು ಇದೆಲ್ಲ ಈ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ನೀವು ಹಾಕಿ ವಾಶ್ ಮಾಡ್ಕೋಬಹುದು. ಇದು ನೋಡಿ, ನೀವು ಲೈಟ್ ವೇಟ್ ಆಗಿ ಕೂಡ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ, ಈಗ ನೀವೇನಾದ್ರೂ ಹಳ್ಳಿಗಳಿಗೆ ನೀವು ವಿಲೇಜ್ ನೀವೇನೋ ಟ್ರಾವೆಲ್ ಮಾಡ್ತಾ ಇದೀರಾ, ಅಲ್ಲೇನಾದ್ರೂ ನಿಮಗೆ ಬಟ್ಟೆ ವಾಶ್ ಮಾಡ್ಕೊಳಕ್ ಬೇಕು ಅಂದ್ರೂ ಇದು ನಿಮಗೆ ಆರಾಮಾಗಿ ನೀವು ಕ್ಯಾರಿ ಇರುತ್ತೆ. ನೀವು ಕಾರಲ್ಲಿ, ಬೈಕಲ್ಲೆಲ್ಲ ಇಟ್ಕೊಂಡು ಹೋಗಿ ನೀವು ವಾಶ್ ಮಾಡ್ಕೋಬಹುದು. ಈ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ಅಷ್ಟೇ ಅಲ್ಲ, ನಮ್ಮಲ್ಲಿ ವಿತ್ ಡ್ರೈಯರ್ ನೀವು ಇಲ್ಲಿ ಹಿಂದೆಗಡೆ ನೋಡ್ತಿರ್ಬೋದು. ವಿತ್ ಡ್ರೈಯರ್ ಅಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ. ಇದು ವಿತ್ ಡ್ರೈಯರ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಅದರಲ್ಲಿ ನಿಮಗೆ ಕೇವಲ 8,499 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೂ ನಿಮಗೆ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ಗೂ ಕೂಡ ನಿಮಗೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ. ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೂಡ ಕೊಡ್ತಾ ಇದೀವಿ. ಈ ವಾಷಿಂಗ್ ಮಿಷಿನ್ ನಿಮಗೆ ಯಾವ ತರ ಯೂಸ್ ಆಗುತ್ತೆ, ಯಾವ ತರ ವಾಶ್ ಆಗುತ್ತೆ, ಬಟ್ಟೆ ಯಾವ ತರ ಕ್ಲೀನ್ ಆಗುತ್ತೆ, ವಾಶ್ ಇಂದ ಹಿಡಿದು ನಿಮಗೆ ವಿತ್ ಡ್ರೈಯರ್ ವರೆಗೂ ನಿಮಗೆ ಯಾವ ತರ ಡ್ರೈ ಆಗುತ್ತೆ ಅದು ಕೂಡ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ. ಈ ನಿಮಗೆ 9 kg ವಾಷಿಂಗ್ ಮಿಷಿನ್ ಯಾವ ತರ ವಾಶ್ ಆಗುತ್ತೆ ಬಟ್ಟೆ ಅಂತೇಳಿ ತೋರಿಸ್ಕೊಡ್ತೀನಿ. ಇದ್ರಲ್ಲಿ ನಿಮಗೆ ನೀರಿನ ಲೆವೆಲ್ ಇರುತ್ತೆ. ಈ ಲೆವೆಲ್ ವರೆಗೂ ನೀವು ನೀರು ಹಾಕಬೇಕು. ಈ ಲೆವೆಲ್ ಇಂದ ನೀವು ನೀರು ಹಾಕಿ ಇದಕ್ಕಿಂತ ಕಡಿಮೆ ಬಟ್ಟೆ ನೀವು 9 kg ನೆಂದಿರೋ ಬಟ್ಟೆ ನೀವು 9 kg ಹಾಕಿ ಇದರಲ್ಲಿ ಈ ವಾಷಿಂಗ್ ಮಿಷಿನ್ ವಾಶ್ ಮಾಡಬೇಕು. ಇದಾದ್ಮೇಲೆ ನಿಮಗೆ ಇಲ್ಲಿ 15 ನಿಮಿಷ ಟೈಮರ್ ಇರುತ್ತೆ. ಇದು 15 ನಿಮಿಷಕ್ಕೆ ನೀವು ಈ ತರ ರೊಟೇಟ್ ಮಾಡಬೇಕು. ನೋಡಿ, ಆಲ್ರೆಡಿ ಇದು ರೊಟೇಟ್ ಆಗ್ತಾ ಇದೆ ವಾಷಿಂಗ್ ಮೆಷಿನ್. ಇದು ನೀವು ಯಾವ್ದಾದ್ರು ಡಿಟರ್ಜೆಂಟ್ ಇರಲಿ, ಪೌಡರ್ ಆಗಲಿ, ಲಿಕ್ವಿಡ್ ಆಗಲಿ, ಮನೆದು ನೀವು ಯಾವ್ದು ಬೇಕಾದ್ರೂ ಹಾಕಿ ವಾಶ್ ಮಾಡ್ಕೋಬಹುದು. ಈಗ ಮಾರ್ಕೆಟ್ ಅಲ್ಲಿ ನೀವು ವಾಷಿಂಗ್ ಮಿಷಿನ್ ತಗೊಳಕ್ ಹೋದ್ರೆ ನಿಮಗೆ ಅದೇ ಡಿಟರ್ಜೆಂಟ್ ಹಾಕಬೇಕು ಅಂತ ಎಲ್ಲ ಇದಿರುತ್ತೆ. ನಮ್ಮ ವಾಷಿಂಗ್ ಮಿಷಿನ್ ಆ ತರ ಏನೂ ಇಲ್ಲ. ನೀವು ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ನೀವು ಪೌಡರ್ ಯೂಸ್ ಮಾಡ್ತಿರಲ್ಲ ಅದು ಹಾಕಿ ವಾಶ್ ಮಾಡ್ಕೋಬಹುದು. ಇದ್ರಲ್ಲಿ ನೋಡಿ, ನಾನೀಗ ನಿಮ್ಗೆ ಶೂಸ್, ಮ್ಯಾಟ್ಸ್ ಹಾಕಿ ವಾಶ್ ಮಾಡ್ತೋದು. ನೀವು ನೋಡ್ತಿರ್ಬೋದು ಯಾವ ತರ ಶೂಸ್, ಮ್ಯಾಟ್ಸ್ ಎಲ್ಲ ಗಲೀಜಾಗಿದೆ ಅಂತೇಳಿ. ಈ ಶೂಸ್, ಮ್ಯಾಟ್ಸ್ ನಾನು ಇದ್ರಲ್ಲಿ ನಿಮ್ಗೆ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಶೂಸ್, ಮ್ಯಾಟ್ ನಾನು ಹಾಕಿ ನಿಮ್ಗೆ ಇದ್ರಲ್ಲಿ ತೋರಿಸ್ಕೊಡ್ತೀನಿ ಯಾವ ತರ ವಾಶ್ ಆಗುತ್ತೆ ಅಂತೇಳಿ. ಎಷ್ಟು ಗಲೀಜಿದೆ ನೀವು ನೋಡ್ತಿರ್ಬೋದು. ಇದು 9 kg ವಾಷಿಂಗ್ ಮಿಷಿನ್ ಬಟ್ಟೆ ನಾನು ಹಾಕಿದ್ದೀನಿ ಆಲ್ರೆಡಿ. ಇದು ವಾಶ್ ಆಗ್ತಾ ಇಲ್ಲಿ ವಿತ್ ಡ್ರೈಯರ್ ಅಂತ ನಾನು ಹೇಳಿದ್ನಲ್ಲ ನಿಮಗೆ. ಈ ವಿತ್ ಡ್ರೈಯರ್ ನೀವು ನೋಡ್ತಿರ್ಬೋದು ಯಾವ್ದಾವ್ದು ಮಾಡೆಲ್ಸ್ ಇದೆ ಅಂತೇಳಿ. ಇದರಲ್ಲಿ ಒಂದು ವಾಷಿಂಗ್ ಮೆಷಿನ್ ನಾನು ನಿಮಗೆ ಯಾವ ತರ ವಾಶ್ ಆಗುತ್ತೆ, ಯಾವ ತರ ಡ್ರೈ ಆಗುತ್ತೆ ಬನ್ನಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಇದು ಬಂದು ನಿಮಗೆ ವಿತ್ ಡ್ರೈಯರ್ ಆಗಿರುತ್ತೆ. ಇದೊಂದು ಮಾಡೆಲ್ ನಾನು ನಿಮಗೆ ಯಾವ ತರ ವಾಶ್ ಆಗುತ್ತೆ, ಯಾವ ತರ ಡ್ರೈ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದೇ ತರ ನಮ್ದು 7.5 kg ಇಂದ ಹಿಡಿದು ನಿಮಗೆ 16 kg ವರೆಗೂ ಅವೈಲೇಬಲ್ ಇದೆ. ಇದೆಲ್ಲ ವಾಷಿಂಗ್ ಮೆಷಿನ್ ನಿಮಗೆ ಅದೇ ತರ ನಿಮಗೆ ಕೆಲಸ ಮಾಡ್ಕೊಡುತ್ತೆ, ವಾಶ್ ಮಾಡ್ಕೊಡುತ್ತೆ. ಇದಾದ್ಮೇಲೆ ನಿಮಗೆ ಇದರಲ್ಲಿ ನೀರು ನಿಮಗೆ ಯಾವ ತರ ಹಾಕಬೇಕು ಅಂದ್ರೆ ನಿಮಗೆ ನಲ್ಲಿಗೂ ಕೂಡ ಇಲ್ಲಿ ಕನೆಕ್ಷನ್ ಕೊಟ್ಟಿರ್ತೀವಿ. ಈ ತರ ಪೈಪ್ ಕೂಡ ಕೊಟ್ಟಿರ್ತೀವಿ. 1.5 ಮೀಟರ್ ನಿಮಗೆ ಪೈಪ್ ಬರುತ್ತೆ. ಈ ಪೈಪ್ ಅಲ್ಲಿ ನೀವು ನೀರು ನಲ್ಲಿಗೆ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಂಡು ಹಾಕೋಬಹುದು. ಇಲ್ಲ ಕೆಲವು ಹಳ್ಳಿಗಳಲ್ಲಿ ನಿಮಗೆ ಪೈಪ್ ನಲ್ಲಿಗಳು ಇರಲ್ಲ, ಪೈಪ್ ಇರಲ್ಲ, ಅದಕ್ಕೋಸ್ಕರ ನೀವು ಬಿಂಗೆಲ್ ಬಕೆಟ್ ಅಲ್ಲೂ ಕೂಡ ಹಾಕೋಬಹುದು. ನಾನು ಅರ್ಧ ಇದ್ರಲ್ಲಿ ನಿಮಗೆ ನೀರ್ ಫಿಲ್ ಮಾಡಿದ್ದೀನಿ. ಇನ್ನು ಅರ್ಧ ನಾನು ನಿಮಗೆ ಬಕೆಟ್ ಅಲ್ಲಿ ಹಾಕಿ ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ನೀರಿನ ಲೆವೆಲ್ ಇರುತ್ತೆ. ಮೀಡಿಯಂ ಮತ್ತೆ ಹೈ ಮತ್ತೆ ನಿಮಗೆ ಲೋ ಈ ತರ ಇರುತ್ತೆ. ನಿಮ್ಗೆ ನೀವು ಎಷ್ಟು ಬಟ್ಟೆ ಹಾಕ್ತಾ ಇದೀರಾ, ಲೋ ಬಟ್ಟೆ ಹಾಕಿದ್ರೆ ಲೋಗ್ ಇಟ್ಕೊಳ್ಳಿ. ಇಲ್ಲಿ ನಿಮ್ಗೆ ನೀರಿಂದು ಮೀಡಿಯಂ ಇದ್ರೆ ಮೀಡಿಯಂ ಹಾಕೊಳ್ಳಿ, ಹೈ ಇದ್ರೆ ಹೈ ಹಾಕೊಳ್ಳಿ. ಮತ್ತೆ ಅದ್ರಲ್ಲಿ ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ಬರುತ್ತೆ. ಮತ್ತೆ ಏನಾದ್ರು ಬಟ್ಟೆಯಲ್ಲಿ ಕೂದಲು ಏನಾದ್ರು ಈ ತರ ಇದ್ರೆ, ಬಟ್ಟೆ ಕೂದಲು ನಾರ್ ಏನಾದ್ರು ಇದ್ರೆ ಆ ಡಸ್ಟ್ ಕಲೆಕ್ಟರ್ ಸಿಗಾಕೊಂಡಿರುತ್ತೆ. ಅದು ಆರಾಮಾಗಿ ನೀವು ತೆಗೆದು ರಿಮೂವ್ ಮಾಡಿ ಅದು ವಾಶ್ ಮಾಡಿ ಮತ್ತೆ ನೀವು ಅಟ್ಯಾಚ್ ಮಾಡ್ಕೋಬಹುದು. ಇದಾದ್ಮೇಲೆ ನಿಮ್ಗೆ ಸ್ಮೂತ್ ಆಗಿ ಟೆಕ್ಸ್ಚರ್ ನೀವು ನೋಡ್ತಿರ್ಬೋದು ಯಾವ ತರ ಇದೆ ಅಂತೇಳಿ. ಇಂಪೀರಿಯರ್ ಡಿಸೈನ್ ನಿಮ್ಗೆ ಬಟ್ಟೆ ಅರ್ಧೋಗೋದಿರ್ಲಿ, ಏನಾದ್ರು ಇದಾಗೋದಿರ್ಲಿ ಏನು ಚಾನ್ಸಸ್ ಇರೋದಿಲ್ಲ. ಇದಾದ್ಮೇಲೆ ನಿಮ್ಗೆ ಇದರಲ್ಲಿ ಯಾವ ತರ ಬ್ಲಾಂಕೆಟ್, ನಾನು ಇದರಲ್ಲಿ ಹೆವಿ ಬ್ಲಾಂಕೆಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಯಾವ ತರ ವಾಶ್ ಆಗುತ್ತೆ ಅಂತೇಳಿ.
ವಾಶ್ ಆದ್ಮೇಲೆ ನಾನು ಡ್ರೈ ಕೂಡ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಬ್ಲಾಂಕೆಟ್ ನೀವು ಮನೇಲಿ ಒಗಿಬೇಕು ಅಂದ್ರೆ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಇದು ನಿಮ್ಗೆ ನೆನ್ಸಕ್ ಬಿಡ್ಬೇಕು, ಮತ್ತೆ ನೆನ್ಸಾದ್ಮೇಲೆ ಮತ್ತೆ ಅಲ್ಲಿನ ತೆಗೆದು ನೀವು ಕೈಯಲ್ಲಿ ಉಜ್ಬೇಕಾಗಿರುತ್ತೆ. ನೀವು 30,000 40,000 ಕೊಟ್ಟು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಇದು ವಾಷಿಂಗ್ ಮಷೀನ್ ಅಲ್ಲಿ ನಿಮ್ಗೆ ಹಾಕಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಡ್ರೈ ಕ್ಲೀನ್ ಅಲ್ಲಿ ಕೊಟ್ಟು ನೀವು ವಾಶ್ ಮಾಡ್ಬೇಕಾಗಿರುತ್ತೆ. ನಮ್ಮ ವಾಷಿಂಗ್ ಮಿಷಿನ್ ನೀವು ತಗೊಂಡ್ರೆ ನಿಮ್ಗೆ ರಫ್ ಅಂಡ್ ಟಫ್ ಹೇಗ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ವಾಶ್ ಮಾಡ್ಕೋಬಹುದು. ಈ ಹೆವಿ ಬ್ಲಾಂಕೆಟ್ ನಾನು ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ನಿಮ್ಗೆ ವಾಶ್ ಮಾಡಿ ತೋರಿಸ್ತೀನಿ. ಇದರಲ್ಲೂ ವಿತ್ ಡ್ರೈಯರ್ ಯಾವುದೇ ವಾಷಿಂಗ್ ಮಿಷಿನ್ ನೀವು ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮ್ಗೆ ಡಿಟರ್ಜೆಂಟ್ ಲಿಕ್ವಿಡ್ ಫ್ರೀ ಆಗಿ ಕೊಡ್ತಾ ಇದೀವಿ. ಇದು ಬಂದು ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ನೀವು ಹಾಕಿ ವಾಶ್ ಮಾಡ್ಕೋಬಹುದು. ನೀವು ಮಾರ್ಕೆಟ್ ಅಲ್ಲಿ ಅದೇ ಲಿಕ್ವಿಡ್ ತಗೊಂಡೋಗಿ ಹೋಗ್ತೀರಾ ಅಂದ್ರೆ ನಿಮ್ಗೆ 200 to 250 rupees ಆಗುತ್ತೆ. ನೀವು ಅದೇ ನಿಮ್ಗೆ ಇದು ಖಾಲಿ ಆದ್ಮೇಲೆ ನೀವು ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಪೌಡರ್ ಇಲ್ಲಿ ನೀವು ಡೈಲಿ ಏನ್ ಯೂಸ್ ಮಾಡ್ತೀರಾ, ಪೌಡರ್, ಡಿಟರ್ಜೆಂಟ್, ಲಿಕ್ವಿಡ್ ಏನ್ ಬೇಕಾದ್ರೂ ನೀವು ಹಾಕಿ ನಮ್ಮ ವಾಷಿಂಗ್ ಮಿಷಿನ್ ನೀವು ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ನಮ್ಮ ಕಡೆನೇ ಸಿಗುತ್ತೆ, ನೀವು ತಗೊಂಡು ಇದು ಪರ್ಚೇಸ್ ಮಾಡ್ಕೋಬಹುದು. ನೀವು ಕ್ವಾಂಟಿಟಿ ಬಟ್ಟೆ ಎಷ್ಟು ಹಾಕಿರ್ತೀರಾ ಆ ತರ ಕ್ವಾಂಟಿಟಿ ನೀವು ಲಿಕ್ವಿಡ್ ನ ಹಾಕಿ ವಾಶ್ ಮಾಡ್ಕೋಬಹುದು. ಈ ವಾಷಿಂಗ್ ಮಿಷಿನ್ ನಾನೀಗ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ವಿಚಸ್ ನೀವು ನೋಡ್ತಿರ್ಬೋದು, ಎಲ್ಲಿದೆ ಅಂತ ಹೇಳಿ ಸ್ವಿಚಸ್ ಹುಡ್ಕೊಂತಾ ಇರಬೇಕು. ಈ ಸ್ವಿಚಸ್ ಜಸ್ಟ್ ನಿಮ್ಗೆ ಈ ತರ ಮಾಡಿದ ತಕ್ಷಣ ನಿಮ್ಗೆ ಸೇಫ್ಟಿಯಾಗಿ ಈ ತರ ಸ್ವಿಚಸ್ ಬರುತ್ತೆ. ನಿಮ್ಗೆ ಇದ್ರಲ್ಲಿ ನೀವು ನೋಡ್ತಿರ್ಬೋದು ಟೈಮರ್ ನಿಮ್ಗೆ 35 ನಿಮಿಷ ಟೈಮರ್ ಇದೆ. ಇದರಲ್ಲಿ 35 ನಿಮಿಷ ನಿಮ್ಗೆ ಯಾಕಿದೆ ಅಂತ ಹೇಳಿದ್ರೆ ನಿಮ್ಗೆ ಸೋಕಿಂಗ್ ಆಪ್ಷನ್ ಬರುತ್ತೆ. ಇದು ಸೋಕಿಂಗ್ ಆಪ್ಷನ್ ಅಂತಂದ್ರೆ ನೀವು ನೆನ್ಸ್ಕೋಬಹುದು. ಈಗ ನೀವು ಬೇರೆ ವಾಷಿಂಗ್ ಮಿಷಿನ್ ನೀವು ಬಕೆಟ್ ಅಲ್ಲಿ ಮತ್ತೆ ಡ್ರಮ್ ಅಲ್ಲಿ ಟಬ್ ಅಲ್ಲಿ ನೀವು ಇದು ಬಟ್ಟೆನ ಮತ್ತೆ ನೀವು ಬ್ಲಾಂಕೆಟ್ ನ ನೆನ್ಸಿಟ್ಟು ಅದಾದ್ಮೇಲೆ ನೀವು ಎತ್ತಿ ಇದ್ರೊಳಗೆ ಹಾಕ್ಬೇಕಾಗಿರುತ್ತೆ. ಈ ವಾಷಿಂಗ್ ಮಿಷಿನ್ ಅಲ್ಲಿ ಆ ತರ ನಿಮ್ಗೆ ಇರೋದಿಲ್ಲ. ಯಾಕಂದ್ರೆ ಇದ್ರಲ್ಲಿ ನೀವು ಸೋಕ್ ಮಾಡ್ಕೋಬಹುದು. ಇದ್ರಲ್ಲಿ ನೆನ್ಸಿ ನಿಮ್ಗೆ 35 ನಿಮಿಷಕ್ಕೆ ಇಟ್ಟರೆ ನಿಮ್ಗೆ ನೆನ್ಸಿ ನಿಮ್ಗೆ ವಾಶ್ ಮಾಡಿ ಕೊಡುತ್ತೆ. ನಿಮ್ಗೆ ಬೇಡವಾ ಬರೀ ವಾಷಿಂಗ್ ಬೇಕು ಅಂದ್ರೆ ನೀವು 15 ನಿಮಿಷಕ್ಕೆ ಈ ತರ ಇಟ್ಕೋಬಹುದು. ನಾನು ಜಸ್ಟ್ ಈಗ ನಿಮ್ಗೆ ವಾಷಿಂಗ್ ಮಾಡಿ ತೋರಿಸ್ತಾ ಇರೋದು 15 ನಿಮಿಷಕ್ಕೆ ಇಡ್ತೀನಿ. 15 ನಿಮಿಷಕ್ಕೆ ಇಟ್ಟು ನಿಮ್ಗೆ ವಾಶ್ ಮಾಡಿ ತೋರಿಸ್ತೀನಿ. ಈ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ನಲ್ಲಿ ನೀವು ನೀರು ಯಾವ ತರ ಆಚೆ ಹಾಕ್ಬೇಕು ಅಂದ್ರೆ ಜಸ್ಟ್ ನೀವು ಇಲ್ಲಿ ಔಟ್ಲೆಟ್ ಪೈಪ್ ಹಿಂದೆಗಡೆ ಇರುತ್ತೆ. ಈ ತರ ನೀವು ತೆಗೆದು ಔಟ್ಲೆಟ್ ಪೈಪ್ ಜಸ್ಟ್ ನೀವು ಈ ತರ ಕೆಳಗಡೆ ಬಿಟ್ಟಿದ ತಕ್ಷಣ ನೀರೆಲ್ಲ ನಿಮ್ಗೆ ಔಟ್ ಆಗುತ್ತೆ. ನೋಡ್ತಿರ್ಬೋದು ನೀವು ಯಾವ ತರ ಔಟ್ ಆಗ್ತಾ ಇದೆ ಅಂತ ಹೇಳಿ ನೀರು. ಇದಾದ್ಮೇಲೆ ಜಸ್ಟ್ ನೀವು ಈ ತರನೇ ಮತ್ತೆ ಎತ್ಬಿಟ್ಟು ಸಿಕ್ಸ್ಬಿಡಿ. ಇದಾದ್ಮೇಲೆ ನೆಕ್ಸ್ಟ್ ವಿತ್ ಡ್ರೈಯರ್ ಅಲ್ಲಿ ಹೆವಿ ಬ್ಲಾಂಕೆಟ್ ನ ಹಾಕಿದ್ವಿ. ಅದು ಯಾವ ತರ ವಾಶ್ ಆಗಿದೆ ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ. ಇದ್ರಲ್ಲಿ ನಿಮ್ಗೆ 15 ನಿಮಿಷ ನನ್ನ ಟೈಮರ್ ಇಕ್ಕಿದೆ. ಇದು ಆಲ್ರೆಡಿ ನಿಮ್ಗೆ 0ಗೆ ಬರ್ತಾ ಇದೆ. 0ಗೆ ಬಂದಿದ ತಕ್ಷಣ ನಿಮ್ಗೆ ಬಜರ್ ಶಬ್ದನೂ ಇದ್ರಲ್ಲಿ ಬರುತ್ತೆ. ಆ ಬಜರ್ ಶಬ್ದ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ ನಿಮ್ಗೆ ಸ್ಟಾಪ್ ಆಗುತ್ತೆ. ನೀವೇನ್ ಬಜರ್ ಬಂದಿದ ತಕ್ಷಣ ನೀವು ಓಡ್ ಬರೋದೇನು ಅವಶ್ಯಕತೆ ಇರೋದಿಲ್ಲ. ನಿಮ್ ಪಾಡಿ ನೀವು ಏನಾದ್ರೂ ಕೆಲಸ ಮಾಡ್ತಿರ್ಬೋದು. ಇದು ನಿಮ್ಗೆ ಬಜರ್ ಬಂದಿದ ತಕ್ಷಣ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಅದಾದ್ಮೇಲೆ ಬಂದು ನೀವು ಬಟ್ಟೆನ ತಕ್ಕೋಬಹುದು. ಇದು ನೋಡಿ ನಿಮ್ಗೆ 0ಗೆ ಬಂದಿದೆ ಆಲ್ರೆಡಿ. ಈಗ ಬಜರ್ ಬರುತ್ತೆ ನೋಡಿ. ಈಗ ಇಷ್ಟರಲ್ಲಿ ನಿಮ್ಗೆ ಬಜರ್ ಬರುತ್ತೆ. ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ನೋಡಿ. ಆಲ್ರೆಡಿ ನಿಮ್ಗೆ ಈ ತರ ಬಜರ್ ಬರ್ತಾ ಇದೆ. ಈ ತರ ಬಜರ್ ಬಂದು ನಿಮ್ಗೆ ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಬಜರ್ ಬರ್ತಾ ಇದ್ರೂ ಕೂಡ ನಿಮ್ಗೆ ಮಷೀನ್ ಆನ್ ಅಲ್ಲೇ ಇದೆ. ಮತ್ತೆ ನೀವು ನೋಡ್ತಿರ್ಬೋದು ಶಾಕ್ ಪ್ರೂಫ್ ಏನು ಕೂಡ ನಿಮ್ಗೆ ಇರೋದಿಲ್ಲ. ಈ ತರ ನೀವು ಯಾರಾದ್ರೂ ಕೈ ಹಾಕಿ ಈ ತರ ಏನಾದ್ರು ಮಾಡಿದ್ರೆ ನಿಮ್ಗೆ ಶಾಕ್ ಪ್ರೂಫ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲಾ ಮಷೀನ್ ಅಲ್ಲಿ ನಿಮ್ಗೆ ಶಾಕ್ ಹೊಡೆಯೋ ಚಾನ್ಸಸ್ ಏನು ಇರೋದಿಲ್ಲ. ನೀವು ನೋಡ್ತಿರ್ಬೋದು ನಾನು ಯಾವ ತರ ಹಾಕಿದೀನಿ ಅಂತ ಹೇಳಿ ಕೈ. ನಿಮ್ಗೆ ಏನು ಶಾಕ್ ಪ್ರೂಫ್ ಇದರಲ್ಲಿ ಆಗೋದಿಲ್ಲ. ನೋಡಿ ಆಲ್ರೆಡಿ 0ಗೆ ಬಂದು ಆಲ್ರೆಡಿ ಮಷಿನ್ ಸ್ಟಾಪ್ ಆಗಿದೆ. ನೀವು ನೋಡ್ತಿರ್ಬೋದು ಇದ್ರಲ್ಲೂ ಅಷ್ಟೇ ನಿಮ್ಗೆ ಯಾವ ತರ ನಿಮ್ಗೆ ಕ್ಲೀನ್ ಆಗಿದೆ ಅಂತ ಹೇಳಿ. ಬ್ಲಾಂಕೆಟ್ ಹೆವಿ ಬ್ಲಾಂಕೆಟ್ ನೀವು ಇದ್ರಲ್ಲಿ ಏನಾದ್ರು ನೀವು ಹೆವಿ ಬ್ಲಾಂಕೆಟ್ ಈ ತರ ಎತ್ಕೊಳಕ್ ಆಗಿಲ್ಲ ಅಂದ್ರೆ ಫಸ್ಟ್ ನೀವು ನೀರ್ನ ಔಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಡ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಡ್ರೈನ್ ಆಪ್ಷನ್ ನೀವು ಇಟ್ಟು ನೀರ್ನ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಬ್ಲಾಂಕೆಟ್ ನ ಆರಾಮಾಗಿ ಎತ್ಕೋಬಹುದು. ವಾಶ್ ಅಂತ ಆಯ್ತು. ಈಗ ಡ್ರೈಯರ್ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಡ್ರೈ ಆಗುತ್ತೆ ಅಂತ ಹೇಳಿ ಹೆವಿ ಬ್ಲಾಂಕೆಟ್ ನ ನಾನು ಹಾಕಿದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ನೀವು ಲೆಗ್ಗಿನ್ಸ್, ಟಾಪ್ಸ್, ಶರ್ಟ್ಸ್, ಮ್ಯಾಟ್ಸ್, ಜೀನ್ಸ್ ಯಾವ್ದು ಬೇಕಾದ್ರೂ ನೀವು ಹಾಕಿ ಇಲ್ಲಿ ಡ್ರೈ ಮಾಡ್ಕೋಬಹುದು. ನಾನು ನಿಮ್ಗೆ ಹೆವಿ ಬ್ಲಾಂಕೆಟ್ ಅನ್ನೇ ಹಾಕಿ ನಿಮ್ಗೆ ಈ ತರ ಡ್ರೈ ಮಾಡಿ ತೋರಿಸ್ತೀನಿ. ಬನ್ನಿ ನೋಡೋಣ. ನೀವು ಈ ತರ ಬಟ್ಟೆ ಹಾಕಿದ್ಮೇಲೆ ಇದರಲ್ಲಿ ನಿಮ್ಗೆ ಸೇಫ್ಟಿ ಕ್ಯಾಪ್ ಕೂಡ ಬರುತ್ತೆ. ಈ ಸೇಫ್ಟಿ ಕ್ಯಾಪ್ ನೀವು ಕ್ಲೋಸ್ ಮಾಡ್ಲೇಬೇಕು ಇದರಲ್ಲಿ. ಇಲ್ಲಾಂದ್ರೆ ನಿಮ್ಗೆ ಬಟ್ಟೆ ಎಗರೋದು ಚಾನ್ಸಸ್ ಇರುತ್ತೆ. ಈ ತರ ಡ್ರೈಯರ್ ಕ್ಯಾಪ್ ನ ನೀವು ಹಾಕ್ಬೇಕು. ಯಾಕಂದ್ರೆ ಬಟ್ಟೆ ನಿಮ್ಗೆ ಆಚೆ ಎಗರೋ ಚಾನ್ಸಸ್ ಇರಲ್ಲ ಅಂತ ಹೇಳಿ ಈ ತರ ಹಾಕಿ ನೀವು ಈ ತರ ಕ್ಲೋಸ್ ಮಾಡ್ಬಿಟ್ಟು ಜಸ್ಟ್ ಇಲ್ಲಿ ನಿಮ್ಗೆ 5 ನಿಮಿಷ ಟೈಮರ್ ಇದೆ. ಈ 5 ನಿಮಿಷಕ್ಕೆ ನೀವು ಇಟ್ರೆ ಅದು ಆಟೋಮೆಟಿಕ್ ನಿಮ್ಗೆ 0ಗೆ ಬಂದು ಸ್ಟಾಪ್ ಆಗುತ್ತೆ. ನೋಡಿ ನಿಮ್ಗೆ ಆಲ್ರೆಡಿ ಇದು ಡ್ರೈ ಆಗ್ತಾ ಇದೆ. ಮತ್ತೆ ನಿಮ್ಗೆ ಇನ್ನೊಂದು ಫ್ಯೂಚರ್ ಇದೆ ಇದರಲ್ಲಿ. ಜಸ್ಟ್ ನೀವು ಇದು ಕ್ಯಾಪ್ ನ ಎತ್ತಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಡ್ರೈಯರ್ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಏನಾದ್ರು ಮಕ್ಕಳು ಏನಾದ್ರು ಬಂದ್ಬಿಟ್ಟು ಎತ್ಬಿಡ್ತಾರೆ ಅಂತ ಹೇಳಿ ಸೇಫ್ಟಿ ಫ್ಯೂಚರ್ ನ ಕೊಟ್ಟಿದೀವಿ. ನೀವು ಕ್ಲೋಸ್ ಮಾಡಿದ ತಕ್ಷಣ ಅದು ಆನ್ ಆಗುತ್ತೆ. ಮತ್ತೆ ನೀವು ನೋಡ್ತಿರ್ಬೋದು ಯಾವ ತರ ಸ್ಮೂತ್ ಆಗಿ ನಿಮ್ಗೆ ಮಷೀನ್ ಒಂದ್ ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ಆ ತರ ನಿಮ್ಗೆ ಸ್ಮೂತ್ ನಿಮ್ಗೆ ಡ್ರೈ ಆಗ್ಕೊಡ್ತಾ ಇದೆ.
ಇಲ್ಲಿ ವಾಷಿಂಗ್ ಮಿಷಿನ್ ಡ್ರೈ ಆಗ್ತಾ ಇರ್ಬೇಕಾದ್ರೆ ನೀವು ಔಟ್ಲೆಟ್ ಪೈಪ್ ನ ಇಲ್ಲಿ ಹಿಂದೆಗಡೆ ಇರುತ್ತೆ ನಿಮ್ಗೆ, ಜಸ್ಟ್ ಇದು ತೆಗೆದು ಕೆಳಗಡೆ ಬಿಟ್ಟಿದ ತಕ್ಷಣ ನಿಮ್ಗೆ ಇದು ಬ್ಲಾಂಕೆಟ್ ಅಲ್ಲಿ ನಿಮ್ಗೆ ಎಷ್ಟು ನೀರು ಇರುತ್ತೋ ಅದೆಲ್ಲ ನೀರು ನಿಮ್ಗೆ ಔಟ್ ಆಗುತ್ತೆ. ಈ ತರ ನಿಮ್ಗೆ ಎಷ್ಟು ಜಾಸ್ತಿ ನೀರು ಆಚೆ ಹೋಗುತ್ತೋ ಅಷ್ಟೇ ಕ್ಲೀನ್ ಆಗಿ ನಿಮ್ಗೆ ಡ್ರೈಯರ್ ನಿಮ್ಗೆ ಬ್ಲಾಂಕೆಟ್ ನ ನಿಮ್ಗೆ ಡ್ರೈ ಮಾಡಿ ಕೊಡುತ್ತೆ. ಆಲ್ರೆಡಿ 0 ಬಂದು ಸ್ಟಾಪ್ ಆಗಿದೆ. ಬನ್ನಿ ಯಾವ ತರ ಡ್ರೈ ಆಗಿದೆ ಹೆವಿ ಬ್ಲಾಂಕೆಟ್ ನೋಡೋಣ. ನೋಡಿ ನೀವು ನೋಡ್ತಿರ್ಬೋದು, ನೋಡಿ ಯಾವ ತರ ಡ್ರೈ ಆಗಿದೆ ಅಂತ ಹೇಳಿ ಬ್ಲಾಂಕೆಟ್ ನಾನು ತೋರಿಸ್ತೀನಿ. ಯಾವ ತರ ನೀರ್ ನೀವು ನೋಡಿದ್ರೆ ಯಾವ ತರ ಹನಿತಾ ಇತ್ತು, ನೀರೆಲ್ಲ ನಿಮ್ಗೆ ಚಿಮ್ತಾ ಇತ್ತು. ಈಗ ನೋಡಿ ನಿಮ್ಗೆ ಯಾವ ತರ ಡ್ರೈ ಆಗುತ್ತೆ. ಎಷ್ಟು ಹೆವಿ ಬ್ಲಾಂಕೆಟ್ ನಿಮ್ಗೆ 80% ಡ್ರೈ ಮಾಡ್ಕೊಡ್ತಾರೆ. 80% ಅಲ್ಲ, ನಿಮ್ಗೆ 100% ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ಮನೆಯಲ್ಲಿ ಹಾಕ್ಬಿಟ್ಟು ಹಾಗೆ ನೀವು ಒತ್ಕೊಂಡು ಕೂಡ ನೀವು ಮನಿಕೋಬಹುದು. ಈ ತರ ನಿಮ್ಗೆ ಯಾವುದೇ ಬಟ್ಟೆ ಆಗ್ಲಿ, ನಿಮ್ಗೆ ಲೆಗಿನ್ಸ್ ಆಗ್ಲಿ, ಟಾಪ್ಸ್ ಆಗ್ಲಿ, ಶರ್ಟ್ಸ್ ಆಗ್ಲಿ ನಿಮ್ಗೆ 100% ಡ್ರೈ ಮಾಡ್ಕೊಡುತ್ತೆ. ಇದು ಹೆವಿ ಬ್ಲಾಂಕೆಟ್ ನಿಮ್ಗೆ 80% ಮಾಡ್ಕೊಟ್ರೆ ಆ ತರದ ಬಟ್ಟೆ ನಿಮ್ಗೆ 100% ಡ್ರೈ ಮಾಡ್ಕೊಡುತ್ತೆ. ಆ ತರ ಇದೆ ವಾಷಿಂಗ್ ಮೆಷಿನ್. ನೋಡಿ ಯಾವ ತರ ನಿಮ್ಗೆ ಇದು ಡ್ರೈ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ನೋಡಿ ಯಾವ ತರ ಡ್ರೈ ಆಗಿದೆ. ನಿಮ್ಗೆ ಒಂದ್ ಸ್ವಲ್ಪನೂ ನಿಮ್ಗೆ ನೀರಿಲ್ಲ. ಇದೇ ತರ ನಿಮ್ಗೆ ಎಲ್ಲಾ ಬಟ್ಟೆ ನಿಮ್ಗೆ ಶರ್ಟ್ ಆಗ್ಲಿ, ನಿಮ್ಗೆ ಕರ್ಚಿಪ್, ಶರ್ಟ್, ಲೆಗ್ಗಿನ್ಸ್, ಟಾಪ್ಸ್ ನಿಮ್ಗೆ 100% ಡ್ರೈ ಮಾಡ್ಕೊಡುತ್ತೆ. ಇದು ಬಂದು ನಿಮ್ಗೆ 80% ಮಾಡಿದೆ. ನೀವು ಇದು ಜಸ್ಟ್ ಮನೇಲಿ ಒಣಗಿಸ್ಕೊಂಡ್ರೆ ನಿಮ್ಗೆ ಆರಾಮಾಗಿ ನೀವು ಸಂಜೆ ಹೊತ್ಕೊಂಡು ಮನಿಕೋಬಹುದು. ಆ ತರ ನಿಮ್ಗೆ ಡ್ರೈ ಮಾಡ್ಕೊಡುತ್ತೆ. ನೋಡಿ ನೀವು ನೋಡ್ತಿರ್ಬೋದು ಯಾವ ತರ ಡ್ರೈ ಆಗಿದೆ ಅಂತ ಹೇಳಿ. ಇದು ಬಂದು ನಿಮ್ಗೆ ಸ್ಟಾರ್ಟಿಂಗ್ ಮಾಡಲ್ ವಿತ್ ಡ್ರೈಯರ್ ಅಲ್ಲಿ 7.5 kg ಬರುತ್ತೆ ವಾಷಿಂಗ್ ಮೆಷಿನ್ ಇದು. ಇದರಲ್ಲಿ ನೀವು ನೋಡ್ತಿರ್ಬೋದು ಫೀಚರ್ಸ್ ಇಲ್ಲೇ ಮೇಲ್ಗಡೆ ಇದೆ ನಿಮ್ಗೆ 15 ನಿಮಿಷ ಟೈಮರ್ ಇದೆ, ಮತ್ತೆ ನಾರ್ಮಲ್ ಡ್ರೈನ್ ಸ್ಟ್ರಾಂಗ್ ಆಪ್ಷನ್ ಇದೆ, ಮತ್ತೆ ನಿಮ್ಗೆ ಡ್ರೈಯರ್ದು 5 ಮಿನಿಟ್ಸ್ ನಿಮ್ಗೆ ಟೈಮರ್ ಕೂಡ ಇದರಲ್ಲಿ ಬರುತ್ತೆ. ಮತ್ತೆ ಇದರಲ್ಲಿ ನಿಮ್ಗೆ ಬಜರ್ ಕೂಡ ಇದೆ, ಬಜರ್ ಶಬ್ದ ಕೂಡ ನಿಮ್ಗೆ ಇದರಲ್ಲಿ ಬರುತ್ತೆ. ಮತ್ತೆ ನಿಮ್ಗೆ ವಾಟರ್ ನೀವು ನೀರ್ ಹಾಕೊಳಕ್ಕೆ ಇಲ್ಲೂ ನಿಮ್ಗೆ ನೀರಿಂದು ಕನೆಕ್ಷನ್ ಕೊಟ್ಟಿರ್ತೀವಿ. ನೀವು ನಲ್ಲಿಂದಾನು ಬೇಕಾದ್ರೂ ಕನೆಕ್ಟ್ ಮಾಡ್ಕೊಂಡು ಹಾಕೋಬಹುದು, ಇಲ್ಲ ಅಂತಂದ್ರೆ ಬಿಂಗೆಯಲ್ಲಿ ಬಕೆಟ್ ಅಲ್ಲಿ ಕೂಡ ನೀವು ಹಾಕೋಬಹುದು. ಇದಾದ್ಮೇಲೆ ನಿಮ್ಗೆ ಇಲ್ಲಿ ಒಳಗಡೆ ನೀವು ನೋಡ್ತಿರ್ಬೋದು ಇಂಪಿಲ್ ಯಾವ ತರ ಇದೆ ಅಂತ ಹೇಳಿ. ನಿಮ್ಗೆ ಸ್ಮೂತ್ ಸ್ಟ್ರಕ್ಚರ್ ಇರುತ್ತೆ. ಯಾವ್ದೇ ನೀವು ವಾಷಿಂಗ್ ಮಿಷಿನ್ ತಗೊಂಡ್ರು ಕೂಡ ಇಂಪೀಲಿಯರ್ ನಿಮ್ಗೆ ಇದೇ ತರ ಸ್ಮೂತ್ ಆಗಿರುತ್ತೆ. ನಿಮ್ಗೆ ಬಟ್ಟೆ ಹರಿದೋಗೋದಿರ್ಲಿ ಇಲ್ಲ ಏನಾದ್ರು ಆಗೋದಿರ್ಲಿ ಏನು ಚಾನ್ಸಸ್ ಇರೋದಿಲ್ಲ. ಅಷ್ಟು ನಿಮ್ಗೆ ನೀಟಾಗಿ ಇದ್ರಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ನಿಮ್ಗೆ ಡಸ್ಟ್ ಕಲೆಕ್ಟರ್ ಇಲ್ಲೂ ಕೂಡ ಇರುತ್ತೆ ನಿಮ್ಗೆ ಡಸ್ಟ್ ಕಲೆಕ್ಟರ್. ಮತ್ತೆ ಇದು ಬಂದು ನಿಮ್ಗೆ ಔಟ್ಲೈಟ್ ಪೈಪ್ ಇರುತ್ತೆ. ಮತ್ತೆ ಇದರಲ್ಲಿ ನಿಮ್ಗೆ ಎಲ್ಲಾ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಇದು ಬಂದು ನಿಮ್ಗೆ ಇನ್ಲೆಟ್ ಪೈಪ್ ಆಗಿರುತ್ತೆ, ವಾಟರ್ ಪೈಪ್ ಆಗಿರುತ್ತೆ. ನೀವು ನೀರು ಒಳಗಡೆ ಹಾಕೊಳ್ಳೋದು ಇದು ಇನ್ಲೆಟ್ ಪೈಪ್ ಇರುತ್ತೆ. ಮತ್ತೆ ನಿಮ್ಗೆ ಡ್ರೈಯರ್ದು ಕ್ಯಾಪ್ ಕೂಡ ಇರುತ್ತೆ. ಇದು ಡ್ರೈಯರ್ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ. ಇದು ಬಂದು ನಿಮ್ಗೆ 7.5 kg ಆಗಿರುತ್ತೆ ವಾಷಿಂಗ್ ಮೆಷಿನ್. ಇದ್ರಲ್ಲಿ ನೀವು ನೆಂದಿರೋ ಬಟ್ಟೆ 7.5 kg ಇದ್ರಲ್ಲಿ ನೀವು ಹಾಕಿ ವಾಶ್ ಮಾಡಬಹುದು, ಮತ್ತೆ ಡ್ರೈ ಕೂಡ ಮಾಡ್ಕೋಬಹುದು. ಇದಾದ್ಮೇಲೆ ನಿಮ್ಗೆ ಇದ್ರಲ್ಲಿ ಬಂದು ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಕೂಡ ಇರುತ್ತೆ. ನೀವು ಕಾಲರ್ ಏನಾದ್ರು ನೀವು ಕಾಲರ್ ಆಗ್ಲಿ ಇಲ್ಲ ನೀವು ಇದು ಕಾಲರ್ ಪಟ್ಟಿ ಆಗ್ಲಿ ಈ ತರ ನೀವು ಇದ್ರಲ್ಲಿ ಸ್ಕ್ರಬ್ ಮಾಡ್ಕೊಂಡು ಈ ತರ ನೀವು ಉಚ್ಕೊಂಡು ನೀವು ಆಮೇಲೆ ಹಾಕಿ ವಾಶ್ ಮಾಡ್ಕೋಬಹುದು. ಇದರಲ್ಲಿ ನೀವು ಈ ವಾಷಿಂಗ್ ಮಿಷಿನ್ ನೀವು ನೆನ್ಸು ಕೂಡ ಮಾಡ್ಕೋಬಹುದು. ಇದ್ರಲ್ಲಿ ಇದೆ ನಿಮ್ಗೆ ವಾಷಿಂಗ್ ಮಿಷಿನ್ ನೆನ್ಸು ಕೂಡ ಕೊಡುತ್ತೆ, ವಾಶ್ ಮಾಡು ಕೂಡ ಕೊಡುತ್ತೆ, ಮತ್ತೆ ನಿಮ್ಗೆ ಡ್ರೈ ಕೂಡ ಮಾಡ್ಕೊಡುತ್ತೆ. ಇದರಲ್ಲಿ ನೋಡಿರ್ಬೋದು ನಿಮ್ಗೆ ಇದು ಮೇಲ್ಗಡೆ ಕ್ಯಾಪ್ ಅಲ್ಲಿ ನಿಮ್ಗೆ ಫೈಬರ್ದು ಬಂದಿರುತ್ತೆ. ಇದಾದ್ಮೇಲೆ ನಿಮ್ಗೆ ಇದು ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಇದು ಕೂಡ ನಿಮ್ಗೆ 7.5 kg ಬರುತ್ತೆ. ಅದೇ ಇದು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಬರುತ್ತೆ. ನಿಮ್ಗೆ ಈ ತರ ಡಿಸೈನ್ ಅಲ್ಲಿ ನೀವು ನೋಡ್ತಿರ್ಬೋದು ಯಾವ ತರ ಡಿಸೈನ್ ಇದೆ ಅಂತ ಹೇಳಿ. ಇದು ನಿಮ್ಗೆ ಈಗ ಮನೇಲಿ ನಿಮ್ಗೆ ನಾರ್ಮಲ್ ಬೇಡ ಅಂತಂದ್ರೆ ಈ ತರ ನಿಮ್ಗೆ ಡಿಸೈನ್ ಬೇಕು ಅಂದ್ರೆ ಇದು ನೀವು ಮನೇಲಿ ತಗೊಂಡು ಇಟ್ಕೋಬಹುದು. ಇದ್ರಲ್ಲಿ ನಿಮ್ಗೆ ಕಲರ್ಸ್ ಕೂಡ ಸಿಗುತ್ತೆ, ಡಿಸೈನ್ ವೆರೈಟೀಸ್ ನಿಮ್ಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ. ಇದು ಕೂಡ ನೀವು ನೋಡಿದ ತಕ್ಷಣ ಈಗ ಕಲರ್ಸ್ ಈಗ ಲೇಡೀಸ್ ಅಂತಂದ್ರೆ ನಿಮ್ಗೆ ಕಲರ್ಸ್ ಇಷ್ಟನೇ ಪಡ್ತಾರೆ. ಈ ಕಲರ್ ಬೇಕು ಆ ಕಲರ್ ಬೇಕು ಅಂತೇಳಿ ಬ್ಲೂ, ಬ್ಲಾಕ್, ಪಿಂಕ್ ಈ ತರ ಎಲ್ಲ ಇಷ್ಟಪಡ್ತಾರೆ. ಅವ್ರಿಗೆ ಮಾತ್ರ ಇದೆಲ್ಲ ವಾಷಿಂಗ್ ಮಿಷಿನ್ ಸಖತ್ತಾಗಿರುತ್ತೆ. ಮತ್ತೆ ಇದರಲ್ಲಿ ನಿಮ್ಗೆ 15 ನಿಮಿಷ ಟೈಮರ್, ನಾರ್ಮಲ್ ಡ್ರೈನ್ ಸ್ಟ್ರಾಂಗ್ ಆಪ್ಷನ್ ಇರುತ್ತೆ. ಮತ್ತೆ ನಿಮ್ಗೆ ಇದರಲ್ಲೂ ಕೂಡ ನಿಮ್ಗೆ ಡ್ರೈಯರ್ ಟೈಮರ್ ಬಂದು 5 ನಿಮಿಷ ಇರುತ್ತೆ. ಬಜರ್ ಕೂಡ ಆಪ್ಷನ್ ಬರುತ್ತೆ. ನೀವು ಒಳಗಡೆ ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳಿ. ಇದ್ರಲ್ಲೂ ಕೂಡ ನೀವು ಸ್ಪೇಸ್ ನಿಮ್ಗೆ 7.5 kg ಬರುತ್ತೆ ನಿಮ್ಗೆ. ಇದು ಕೂಡ ನಿಮ್ಗೆ ಡ್ರೆಸ್ ಕಲೆಕ್ಟರ್ ಕೂಡ ಇರುತ್ತೆ. ಮತ್ತೆ ಇದ್ರಲ್ಲಿ ನೀವು ನೋಡ್ತಿರ್ಬೋದು ಯಾವ ತರ ನಿಮ್ಗೆ ಇದಿದೆ ಗ್ಯಾಪ್ ಇದೆ ಅಂತ. ಇದ್ರಲ್ಲೂ ಕೂಡ ನೀವು 7.5 kg ಇಂದಲೇ ನಮ್ದ್ರಲ್ಲಿ ನೀವು ಹೆವಿ ಬ್ಲಾಂಕೆಟ್ ನ ಹಾಕಿ ವಾಶ್ ಮಾಡಬಹುದು. ಖರ್ಚಿಪ್ ಇಂದ ಹಿಡಿದು ನೀವು ಹೆವಿ ಬ್ಲಾಂಕೆಟ್ ಕೂಡ ಈ ಎಲ್ಲಾ ವಾಷಿಂಗ್ ಮಿಷಿನ್ ನೀವು ಹಾಕಿ ವಾಶ್ ಮಾಡ್ಕೋಬಹುದು. ಮತ್ತೆ ಇದು ನಿಮ್ಗೆ ಸೆಮಿ ಆಟೋಮೆಟಿಕ್ ಬರುತ್ತೆ. ಶೂಸ್ ಆಗ್ಲಿ ಮ್ಯಾಟ್ಸ್ ಆಗ್ಲಿ ಏನು ಹೆದ್ರು ಕೂಡ ಚಾನ್ಸಸ್ ಇರೋದಿಲ್ಲ. ಶೂಸ್ ಮ್ಯಾಟ್ಸ್ ಎಲ್ಲ ಹಾಕಿ ನೀವು ವಾಶ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಇದರಲ್ಲೂ ಕೂಡ ಕಾಲರ್ ಸ್ಕ್ರಬ್ ಕೂಡ ಕೊಟ್ಟಿರ್ತೀವಿ. ಮತ್ತೆ ಇದಾದ್ಮೇಲೆ ನಿಮ್ಗೆ ಇಲ್ಲೂ ನೋಡ್ತಿರ್ಬೋದು ನೀವು ಇದು ಯಾವ ತರ ಇದೆ ಡಿಸೈನ್ ಅಲ್ಲಿ ನಿಮ್ಗೆ ರೆಡ್ ಮತ್ತೆ ಬ್ಲಾಕ್ ಅಲ್ಲಿ ಬರುತ್ತೆ. ಇದು ಬಂದು ನಿಮ್ಗೆ 8.5 kg ವಾಷಿಂಗ್ ಮೆಷಿನ್ ಬರುತ್ತೆ. ನೀವು ನೋಡ್ತಿರ್ಬೋದು ಯಾವ ತರ ಸ್ವಿಚಸ್ ಜಸ್ಟ್ ಕ್ಲೋಸ್ ಆಗಿದೆ. ಈಗ ನೀವು ಮನೇಲಿ ಇಕ್ಕಿದ ತಕ್ಷಣ ನಿಮ್ಗೆ ಯಾವ ತರ ಡಿಸೈನ್ ಯಾವ ತರ ಲುಕ್ ಕೊಡುತ್ತೆ ಅಂತಂದ್ರೆ ನೀವು ನೋಡ್ತಿರ್ಬೋದು. ಜಸ್ಟ್ ನೀವು ಸ್ವಿಚಸ್ ಎಲ್ಲಿದೆ ಅಂತ ಹುಡ್ಕೊಂಡ್ರೆ ಜಸ್ಟ್ ಈ ತರ ನೀವು ಇದು ಮಾಡಿದ ತಕ್ಷಣ ನಿಮ್ಗೆ ಫ್ಲಿಪ್ ಮಾಡೆಲ್ ಅಂತ ಇದಕ್ಕೆ ನಾವು ಹೇಳ್ತೀವಿ. ಈ ತರ ನಿಮ್ಗೆ ಸ್ವಿಚಸ್ ಎಲ್ಲ ಇಲ್ಲೇ ಕಾಣಿಸುತ್ತೆ ನಿಮ್ಗೆ. ಇದ್ರಲ್ಲಿ ನೀವು ನೋಡ್ತಿರ್ಬೋದು ಸ್ಪಿನ್ ಟಬ್ ಬರುತ್ತೆ, ವಾಶ್ ಟಬ್. ಇದು ವಾಶ್ ಟಬ್ ಬರುತ್ತೆ, ಇದು ನಿಮ್ಗೆ ಸ್ಪಿನ್ ಟಬ್ ಬರುತ್ತೆ. 15 ನಿಮಿಷ ಟೈಮರ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಎಲ್ಲಾ ಆಪ್ಷನ್ ಸಿಗುತ್ತೆ. ಒಳಗಡೆ ನೋಡೋಣ ಇದು ಯಾವ ತರ ಇದೆ ಅಂತ ಹೇಳಿ.
ನೋಡಿ ಇದ್ರಲ್ಲೂ ಕೂಡ ನಿಮ್ಗೆ ಡಸ್ಟ್ ಕಲೆಕ್ಟರ್ ಇರುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ ನೋಡ್ತಿರ್ಬೋದು, ಇದು ಬಂದು ನಿಮ್ಗೆ ಹೈ, ಮೀಡಿಯಂ, ಲೋ ನಿಮ್ಗೆ ನೀರಿನ ಆಪ್ಷನ್ ಕೂಡ ಇರುತ್ತೆ. ನೀವು ಏನಾದ್ರೂ ನೀರು ಕಡಿಮೆ ಬಳಸಬೇಕು ಅಂತಂದ್ರೆ ಲೋಗೆ ಇಟ್ಕೊಂಡು, ಮೀಡಿಯಂ ಇಟ್ಕೊಂಡು ನೀವು ಇದರಲ್ಲಿ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಯಾವ ತರ ಸ್ಮೂತ್ ಇದೆ ಅಂತ ಹೇಳಿ ನೀವು ಯಾವ್ದಾದ್ರೆ ಬಟ್ಟೆ ಹಾಕೋರು, ಸ್ಮೂತ್ ಸ್ಮೂತ್ ಬಟ್ಟೆ ಹಾಕಿ, ಹಾರ್ಡ್ ಬಟ್ಟೆ ಹಾಕಿ ನಿಮ್ಗೆ ಯಾವ ತರ ಸ್ಮೂತ್ ಆಗಿ ನಿಮ್ಗೆ ಬಟ್ಟೆ ಏನು ಅರ್ಧೋಗೋ ಚಾನ್ಸಸ್ ಕೂಡ ಇರಲ್ಲ. ಸ್ಮೂತ್ ಆಗಿ ನಿಮ್ಗೆ ಇದು ವಾಶ್ ಮಾಡಿ ಕೊಡುತ್ತೆ. ಮತ್ತೆ ಕಂಪ್ಲೀಟ್ ಆಕ್ಸೆಸರೀಸ್ ನಿಮ್ಗೆ ವಾಷಿಂಗ್ ಮೆಷಿನ್ ಅಲ್ಲೇ ಎಲ್ಲಾ ಕಂಪ್ಲೀಟ್ ಆಕ್ಸೆಸರೀಸ್ ಕೂಡ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಮತ್ತೆ ನೀವು ನೋಡ್ತಿರ್ಬೋದು, ಇದು ವಿತ್ ಡ್ರೈಯರ್ ಬಂದಿರುತ್ತೆ. ಇದು ವಿತ್ ಡ್ರೈಯರ್ ನೀವು ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳಿ. ಇದಾದ್ಮೇಲೆ ನಿಮ್ಗೆ ಇದು ಬರುತ್ತೆ ನೆಕ್ಸ್ಟ್ ಮಾಡೆಲ್. ಇದು ಬಂದು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ 8.5 kg ವಾಷಿಂಗ್ ಮೆಷಿನ್ ಬರುತ್ತೆ. ಇದು ನೀವು ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು. ಎವರ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಇದು ನಿಮ್ಗೆ. ಮತ್ತೆ ನೀವು ವಾಶ್ ಡ್ರೈನ್ ನೀವು ನೋಡ್ತಿರ್ಬೋದು ಯಾವ ತರ ಡ್ರೈಯರ್, ವಾಶ್ ಟಬ್ ಎಲ್ಲ ಇದೆ ಅಂತ ಹೇಳಿ. ಮತ್ತೆ ನಿಮ್ಗೆ ಇದರಲ್ಲಿ ಹೈಡ್ರಾಲಿಕ್ ಡೋರ್ಸ್ ಕೂಡ ಬರುತ್ತೆ. ಜಸ್ಟ್ ನೀವು ಹಿಂಗ್ ಬಿಟ್ಟಿದ ತಕ್ಷಣ ನಿಮ್ಗೆ ಅದೇ ಆಟೋಮೆಟಿಕ್ ಸ್ಲೋ ಆಗೋಗಿ ಅದೇ ನಿಮ್ಗೆ ಕ್ಲೋಸ್ ಆಗುತ್ತೆ ಇದು ಡ್ರೈಯರ್. ಮತ್ತೆ ಇದಾದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ರಂಗೋಲಿ ಡಿಸೈನ್ ಅಂತ ಹೇಳ್ತೀವಿ. ಇದು ರಂಗೋಲಿ ಡಿಸೈನ್ ಅಲ್ಲಿ ಬರುತ್ತೆ ನಿಮ್ಗೆ. ಇದರಲ್ಲೂ ಅಷ್ಟೇ ನಿಮ್ಗೆ ಫ್ಲಿಪ್ ಮಾಡೆಲ್ ಬರುತ್ತೆ. ಇಲ್ಲೇ ನಿಮ್ಗೆ ಸ್ವಿಚಸ್ ಎಲ್ಲ ಸಿಗುತ್ತೆ. ಇದು ಬಂದು ನಿಮ್ಗೆ 9.5 kg ಆಗಿರುತ್ತೆ. ಇದೆಲ್ಲ ವಾಷಿಂಗ್ ಮಿಷಿನ್ ನಿಮ್ಗೆ ISI ಸರ್ಟಿಫೈಡ್ ಆಗಿರುತ್ತೆ. ಮತ್ತೆ ಇವೆಲ್ಲ ವಾಷಿಂಗ್ ಮೆಷಿನ್ ಕೂಡ ನಿಮ್ಗೆ ABS ಪ್ಲಾಸ್ಟಿಕ್ ಇಂದ ಮೇಡ್ ಆಗಿದೆ. ಅದಕ್ಕೋಸ್ಕರ ನಮ್ ಕಡೆಯಿಂದ ನಿಮ್ಗೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ. ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದೀವಿ. ಯಾಕಂದ್ರೆ ಗ್ಯಾರಂಟಿ ವಾರಂಟಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಚೀಪ್ ಕ್ವಾಲಿಟಿ ಕೊಡ್ತಾ ಇಲ್ಲ. ಯಾಕೆ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಆ ತರ ನಮ್ದು ಪ್ರಾಡಕ್ಟ್ ಇದೆ ಅಂತ ಹೇಳಿ ನಿಮ್ಗೆ ಗ್ಯಾರಂಟಿ ವಾರಂಟಿ ಕೊಡ್ತಾ ಇರೋದು. ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು, ಯಾರು ನಮ್ಮಷ್ಟು ಗ್ಯಾರಂಟಿ ವಾರಂಟಿ ನಿಮ್ಗೆ ಕೊಡ್ತಾ ಇಲ್ಲ. ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇರೋದು ಏಕೈಕ ಕಂಪನಿ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ ಗ್ರೀನ್ ಬ್ರ್ಯಾಂಡ್ ಅಲ್ಲಿ ಮಾತ್ರ ಕೊಡ್ತಾ ಇರೋದು. ಇದಾದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ಬ್ಲಾಕ್ ಬ್ಯೂಟಿನಿ ಅಂತ ಹೇಳ್ಬೋದು. ಫುಲ್ ಬ್ಲಾಕ್ ಅಲ್ಲಿ ಬರುತ್ತೆ ನಿಮ್ಗೆ. ಇದು ಕೂಡ ನೀವು ನೋಡ್ತಿರ್ಬೋದು, ಈ ತರ ನಿಮ್ಗೆ ಫ್ಲಿಪ್ ಡೋರ್ ಬರುತ್ತೆ ಇದ್ರಲ್ಲಿ ನಿಮ್ಗೆ. ಮತ್ತೆ ಇದ್ರಲ್ಲಿ ನಿಮ್ಗೆ ವೀಲ್ಸ್ ಕೂಡ ಸಿಗುತ್ತೆ. 2 ಸೈಡ್ ನಿಮ್ಗೆ ವೀಲ್ಸ್ ಸಿಗುತ್ತೆ. ನೀವು ವೀಲ್ ಬೇಕಾದ್ರೂ ಈ ತರ ತಳ್ಕೊಂಡು ನೀವು ಎಲ್ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ನೀವು ಹಾಗೂ ಕೂಡ ಎತ್ಕೋಬಹುದು. ಇದ್ರಲ್ಲಿ ನೀವು ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದು ನಿಮ್ಗೆ ಇನ್ನೂ ದೊಡ್ಡದಾಗಿ ಬರುತ್ತೆ. ಇದು ಬಂದು 9.5 kg ಅಲ್ವಾ, ಅದಕ್ಕೋಸ್ಕರ ನಿಮ್ಗೆ ಇನ್ನೂ ದೊಡ್ಡದಾಗಿರುತ್ತೆ. ನಿಮ್ಗೆ ಕೆಜಿ ಎಷ್ಟೆಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ದೊಡ್ಡದಾಗಿ ನಿಮ್ಗೆ ಟಬ್, ಇದು ವಾಷಿಂಗ್ ಟಬ್, ಡ್ರೈಯರ್ ಟಬ್ ಎಲ್ಲ ನಿಮ್ಗೆ ಸಿಗುತ್ತೆ ಇದ್ರಲ್ಲಿ. ಅದಾದ್ಮೇಲೆ ನಿಮ್ಗೆ ಇದು 10 kg ನೋಡ್ತಿರ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ ಈ ತರ ಫ್ಯೂಚರ್ಸ್ ಬರುತ್ತೆ. ಇದಾದ್ಮೇಲೆ ನಿಮ್ಗೆ ಇದು ವಾಶ್ ಟಬ್ ಬರುತ್ತೆ, ಇದು ಡ್ರೈ ಟಬ್ ಬರುತ್ತೆ. ಇದು ನೋಡ್ತಿರ್ಬೋದು ನೀವು ಯಾವ ತರ ಇದೆ ಅಂದ್ರೆ, ಡ್ರೈಯರ್ ನೋಡಿ ನೀವು ಎಷ್ಟು ದೊಡ್ಡದಾಗಿದೆ. ಇದು ಅಷ್ಟೇ ನಿಮ್ಗೆ ಅಷ್ಟೇ ದೊಡ್ಡದಾಗಿದೆ. ಯಾಕಂದ್ರೆ ಇದು 10 kg ಬರುತ್ತೆ ನಿಮ್ಗೆ. ಇದ್ರಲ್ಲಿ ನಿಮ್ಗೆ ಡಸ್ಟ್ ಕಲೆಕ್ಟರ್ ಎಲ್ಲದರಲ್ಲೂ ಅಷ್ಟೇ ಈ ತರ ನಿಮ್ಗೆ ಡಸ್ಟ್ ಕಲೆಕ್ಟರ್ ಬರುತ್ತೆ. ನಿಮ್ಗೆ ಏನಾದ್ರು ಡಸ್ಟ್ ಸಿಗಾಕೊಂಡು ಜಸ್ಟ್ ನೀವು ರಿಮೂವ್ ಮಾಡ್ಬೇಕು ಅಂತಂದ್ರೆ ಈ ತರ ಸ್ಮೂತ್ಲಿ ನೀವು ಈ ತರ ತಕೊಂಡು ಜಸ್ಟ್ ಇದ್ರಲ್ಲಿ ನಿಮ್ಗೆ ಡಸ್ಟ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಡಸ್ಟ್ ಸಿಗಾಕೊಂಡಿರುತ್ತೆ. ಈ ತರ ನೀವು ಇದ್ ಮಾಡಿ ಇದೆಲ್ಲ ನಿಮ್ಗೆ ವಾಶ್ ಮಾಡಿ ನಿಮ್ಗೆ ಪದೇ ಪದೇ ಏನು ತೆಗಿಯೋದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಗೆ ನಾರ್ಮಲ್ ಒಂದು 4 ಮಂತ್ಸಿಗೆ, 5 ಮಂತ್ಸಿಗೆ, 6 ಮಂತ್ಸಿಗೆ ಈ ತರ ನೀವು ತೆಗೆದು ಈ ತರ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಈ ತರ ನೀವು ಸ್ಮೂತ್ಲಿ ನೀವು ಈ ತರ ಅಟ್ಯಾಚ್ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದೆಲ್ಲ ವಾಷಿಂಗ್ ಮೆಷಿನ್ ನಿಮ್ಗೆ ರಸ್ಟ್ ಫ್ರೀ ಆಗಿರುತ್ತೆ. ಇದಷ್ಟೇ ಅಲ್ಲ, ನಿಮ್ಗೆ ಅದಕ್ಕೋಸ್ಕರ ನಮ್ದು 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿನ ಕೊಡ್ತಾ ಇದೀವಿ. ಲೈಫ್ ಟೈಮ್ ವಾರಂಟಿ ಕೂಡ ಕೊಡ್ತಾ ಇದೀವಿ. ಹಾಗೆ ಎಲ್ಲ ವಾಷಿಂಗ್ ಮೆಷಿನ್ಸ್ಗೂ ಕೂಡ ನಿಮ್ಗೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ. ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೀವಿ. ಇದಿಷ್ಟೇ ಅಲ್ಲ, ನಮ್ದ್ರಲ್ಲಿ ನಿಮ್ಗೆ ಹೋಮ್ ಅಪ್ಲೈನ್ಸಸ್ ಆಗಿರ್ಲಿ, ಪವರ್ ಟೂಲ್ಸ್ ಆಗ್ಲಿ, ಅಗ್ರಿಕಲ್ಚರ್ ಟೂಲ್ಸ್ ಆಗ್ಲಿ, ಕಿಚನ್ ವೇರ್ಸ್ ಆಗ್ಲಿ, ಇದೆಲ್ಲ ನಿಮ್ಗೆ ಸಿಗುತ್ತೆ. ಇನ್ನೂ ಪ್ರಾಡಕ್ಟ್ಸ್ ಬರ್ತಾನೆ ಇದೆ. ಇದೇ ಚಾನೆಲ್ ನ ನೀವು ಫಾಲೋ ಮಾಡ್ಕೊಳ್ಳಿ. ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಂತ ಬರುತ್ತೆ. ನಿಮ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ, ಮತ್ತೆ ಫೇಸ್ಬುಕ್ ಪೇಜ್ ಇದೆ. ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಅಪ್ಡೇಟ್ಸ್ ಮುಂದೆ ಬರ್ತಾನೆ ಇರುತ್ತೆ. ಈಗ ನಾವು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಇದು ತುಮಕೂರು ಹೆಡ್ ಆಫೀಸ್ ಆಗಿರುತ್ತೆ. ಇದು ಲೊಕೇಟ್ ಆಗಿರೋದು ನಿಮ್ಗೆ 12th ಕ್ರಾಸ್, ಮರಳೂರು ರಿಂಗ್ ರೋಡ್, ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ಪಕ್ಕ ಬರುತ್ತೆ. ಕೆಂಪೇಗೌಡ ನಗರ, ತುಮಕೂರಲ್ಲಿ ಬರುತ್ತೆ. ಇದಾದ್ಮೇಲೆ ನಿಮ್ಗೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಕೂಡ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಅಂದ್ರೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ ಇದೆ, ಹೆನ್ನೂರು ಬಂಡೆ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮೈಸೂರು ತ್ರಿನೇತ್ರ ಸರ್ಕಲ್ ಇದೆ, ರಾಣಿಬೆನ್ನೂರು ಇದೆ, ಹಿರಿಕೆರೆ ಇದೆ, ಮತ್ತೆ ನಿಮ್ಗೆ ಮಂಡ್ಯ ಇದೆ, ಮದ್ದೂರ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಆಫರ್ ಶಿವರಾತ್ರಿಗೆ ಗ್ರಾಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.